ನಿಮ್ಮ ಕೈಯಲ್ಲಿರುವ ಒಂದು ಸ್ಮಾರ್ಟ್ಫೋನ್ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಆದರೆ ಅದೇ ಫೋನ್ ಒಂದು ದಿನ ನಿಮ್ಮ ಕುಟುಂಬವನ್ನೇ ಭಯದೊಳಗೆ ತಳ್ಳಿದರೆ? ಒಬ್ಬ ಹುಡುಗಿ ಆನ್ಲೈನ್ನಲ್ಲಿ ಇಟ್ಟ ಒಂದು ಸಣ್ಣ ಟ್ರ್ಯಾಪ್ ಹಾಗೆ ದೊಡ್ಡ ಸೈಬರ್ ಟ್ರ್ಯಾಪ್ ಆಗಿ ಬದಲಾಗುತ್ತೆ. ಆದ್ದರಿಂದ ತನ್ನ ಮಗಳನ್ನು ಹೊತ್ತರಲು ಒಬ್ಬ ತಾಯಿ ಎಷ್ಟು ದೂರ ಹೋಗುತ್ತಾಳೆ? ಇದೇ ಕಡ್ಡಾ ದ ಟ್ರ್ಯಾಪ್ ಸಿನಿಮಾದ ಕತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋದು ಕಡ್ಡಾ ಅನ್ನೋ ಮಲಯಾಳಂ ಸೈಬರ್ ಥ್ರಿಲ್ಲರ್ ಸಿನಿಮಾದ ಕತೆ. ಒಂದು ತಾಯಿ ತನ್ನ ಮಗಳ ರಿಲೇಷನ್ಶಿಪ್ ಇಂದ ಶುರುವಾಗುತ್ತದೆ. ಆದರೆ ನಿಧಾನವಾಗಿ ಸ್ಟೋರಿ ಫ್ಯಾಮಿಲಿ ಡ್ರಾಮಾನಿಂದ ಸೈಬರ್ ಕ್ರೈಮ್ ಥ್ರಿಲ್ಲರ್ ಆಗಿ ಟರ್ನ್ ಆಗುತ್ತೆ. ಇಲ್ಲಿ ದೊಡ್ಡ ವಿಷಯ ಟೆಕ್ನಾಲಜಿ ಅಲ್ಲ, ಟೆಕ್ನಾಲಜಿಯನ್ನು ತಪ್ಪಾಗಿ ಬಳಸುವ ಜನರು. ಹಾಗಾದರೆ ಆ ಸೈಬರ್ ಟ್ರ್ಯಾಪ್ನಲ್ಲಿ ಮಗಳು ಹೇಗೆ ಸಿಲುಕುತ್ತಾಳೆ, ತಾಯಿಗೆ ಅದು ಹೇಗೆ ಗೊತ್ತಾಗುತ್ತೆ ಮತ್ತು ಕೊನೆಗೆ ಈ ಬಲೆಯಿಂದ ಅವರು ಹೇಗೆ ಹೊರಬರುತ್ತಾರೆ? ಬನ್ನಿ ಕಥೆಯನ್ನು ನೋಡೋಣ. ಕಥೆಯ ಆರಂಭದಲ್ಲಿ ನಮಗೆ ಒಂದು ಸಾಮಾನ್ಯ ತಾಯಿ ಮಗಳ ಸಂಬಂಧ ಕಾಣುತ್ತದೆ. ತಾಯಿ ಲಕ್ಷ್ಮಿ ತನ್ನ ಮಗಳ ಬಗ್ಗೆ ತುಂಬ ಕಾಳಜಿಟ್ಟುಕೊಂಡಿರುತ್ತಾಳೆ. ಮಗಳ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಅವಳ ಜೊತೆ ನಿಲ್ಲುವ ವ್ಯಕ್ತಿ. ಮಗಳಿಗೆ ತಾಯಿಯ ಜೊತೆ ಒಳ್ಳೆಯ ಬಾಂಡಿಂಗ್ ಇರುತ್ತೆ. ಆದರೆ ಇಂದಿನ ಕಾಲದಲ್ಲಿ ಒಂದು ಮನೆಯೊಳಗೆ ಮತ್ತೊಬ್ಬ ಸದಸ್ಯ ಇದ್ದೇ ಇರುತ್ತಾನೆ, ಅದುವೇ ಸ್ಮಾರ್ಟ್ಫೋನ್. ಮಗಳಿಗೆ ಫೋನ್ ಸಿಕ್ಕ ನಂತರ ಸೋಷಿಯಲ್ ಮೀಡಿಯಾ, ಚಾಟಿಂಗ್ ಮತ್ತು ಆನ್ಲೈನ್ ಇಂಟರಾಕ್ಷನ್ ಅವಳ ದಿನಚರಿಯ ಭಾಗವಾಗುತ್ತದೆ. ಮೊದಲಿಗೆ ಇದರಲ್ಲಿ ಯಾವುದೇ ಅಪಾಯ ಕಾಣಿಸುವುದಿಲ್ಲ. ಒಬ್ಬ ಟೀನೇಜರ್ ಫೋನ್ ಬಳಸೋದು, ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು, ಫೋಟೋ ಶೇರ್ ಮಾಡೋದು ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತೆ. ಆದರೆ ಪ್ರಾಬ್ಲಮ್ ಶುರುವಾಗೋದು ಅವಳ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಅನ್ನೋದು ಗೊತ್ತಾದಾಗ. ಮಗಳು ಆನ್ಲೈನ್ನಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಕ್ಲೋಸ್ ಆಗಿ ಮಾತನಾಡಲು ಶುರು ಮಾಡುತ್ತಾಳೆ. ಅವಳಿಗೆ ಆ ವ್ಯಕ್ತಿ ಟ್ರಸ್ಟ್ ವರ್ತ್ ಅಂತ ಅನಿಸುತ್ತದೆ. ನಂಬಿಕೆ ಹೆಚ್ಚಾದಂತೆ ಪರ್ಸನಲ್ ಇನ್ಫಾರ್ಮೇಷನ್ ಮತ್ತು ಪ್ರೈವೇಟ್ ಕಂಟೆಂಟ್ ಕೂಡ ಶೇರ್ ಆಗುತ್ತೆ. ಇಲ್ಲಿ ಸಿನಿಮಾ ಒಂದು ಡೇಂಜರಸ್ ಪಾಯಿಂಟ್ ತೋರಿಸುತ್ತದೆ. ಆನ್ಲೈನ್ನಲ್ಲಿ ನಾವು ಯಾರ ಜೊತೆ ಮಾತನಾಡುತ್ತಿದ್ದೇವೆ ಅನ್ನೋದು ನಮಗೆ ಗೊತ್ತಿರಬಹುದು, ಆದರೆ ಅವರ ಹಿಂದೆ ನಿಜವಾಗಿಯೂ ಯಾರು ಇದ್ದಾರೆ ಅನ್ನೋದು ಗೊತ್ತಿರದೇ ಇರಬಹುದು. ಮಗಳಿಗೂ ಇದೇ ಆಗುತ್ತೆ. ಮಗಳು ನಂಬಿದ ವ್ಯಕ್ತಿಯು ಅವಳ ಇನ್ಫಾರ್ಮೇಷನನ್ನು ವೆಪನ್ ಆಗಿ ಬಳಸಲು ಶುರು ಮಾಡುತ್ತಾನೆ. ಇಲ್ಲಿಂದ ಸಿನಿಮಾ ನಿಧಾನವಾಗಿ ಥ್ರಿಲ್ಲರ್ ಮೂಡ್ಗೆ ಹೋಗುತ್ತೆ. ಒಂದು ದಿನ ಅವಳಿಗೆ ಥ್ರೆಟನಿಂಗ್ ಮೆಸೇಜು ಬರಲು ಶುರು ಆಗುತ್ತೆ. ಅವಳು ಪ್ರೈವೇಟ್ ಇನ್ಫಾರ್ಮೇಷನ್ ಹೊರಗೆ ಹೋಗಬಹುದು ಅನ್ನೋ ಭಯ ಶುರುವಾಗುತ್ತೆ. ಇದು ಕೇವಲ ಫೋನ್ನಲ್ಲಿ ಬರುವ ಮೆಸೇಜ್ ಆಗಿರಲಿಲ್ಲ, ಅದು ಅವಳ ಮನಸ್ಸಿನ ಮೇಲೆಯೂ ಪ್ರೆಷರ್ ಆಗುತ್ತೆ. ಭಯದಿಂದ ಅವಳು ಈ ವಿಷಯವನ್ನು ಮನೆಯವರಿಂದಲೂ ಮುಚ್ಚಿಡಲು ಪ್ರಯತ್ನಿಸುತ್ತಾಳೆ. ಇಲ್ಲೇ ಸಿನಿಮಾ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳುತ್ತೆ. ಒಬ್ಬ ವ್ಯಕ್ತಿ ಸೈಬರ್ ಟ್ರ್ಯಾಪ್ನಲ್ಲಿ ಸಿಲುಕಿಕೊಂಡಾಗ ಅವಳಿಗೆ ಅಥವಾ ಅವನಿಗೆ ಮೊದಲು ಬೇಕಾಗೋದು ಶಿಕ್ಷೆಯ ಅಥವಾ ಸಪೋರ್ಟಾ? ಈ ಸಂದರ್ಭದಲ್ಲಿ ತಾಯಿಗೆ ಮಗಳು ಬಿಹೇವಿಯರ್ನಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಅವಳು ಹಿಂದೆ ಇದ್ದಂತೆ ಇರಲ್ಲ. ಫೋನ್ ಬಗ್ಗೆ ಹೆಚ್ಚು ಸೆನ್ಸಿಟಿವ್ ಆಗಿರುತ್ತಾಳೆ. ಭಯ, ಟೆನ್ಷನ್ ಮತ್ತು ಎಮೋಷ್ನಲ್ ಪ್ರೆಷರ್ ಅವಳ ವರ್ತನೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಕೊನೆಗೆ ತಾಯಿ ಮಗಳ ಒತ್ತಾಯದಿಂದ ಪ್ರಶ್ನಿಸುವ ಬದಲು ಪ್ರೀತಿಯಿಂದ ಮಾತನಾಡಿಸುತ್ತಾಳೆ. ಆಗ ಮಗಳು ತಾನು ಸಿಲುಕಿಕೊಂಡಿರುವ ಸೈಬರ್ ಟ್ರ್ಯಾಪ್ ಬಗ್ಗೆ ಹೇಳುತ್ತಾಳೆ. ಇಲ್ಲಿಂದ ಕತೆ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಒಬ್ಬ ತಾಯಿಗೆ ಈಗ 2 ಆಪ್ಷನ್ಗಳಿವೆ. ಒಂದು, ಸಮಾಜಕ್ಕೆ ಹೆದರಿ ವಿಷಯವನ್ನು ಮುಚ್ಚಿಡೋದು. ಇನ್ನೊಂದು, ಮಗಳ ಜೊತೆ ನಿಂತು ಸಮಸ್ಯೆಯನ್ನು ಎದುರಿಸುವುದು. ಲಕ್ಷ್ಮಿ 2ನೇ ದಾರಿಯನ್ನು ಆಯ್ಕೆ ಮಾಡುತ್ತಾಳೆ. ಅವಳು ತನ್ನ ಮಗಳ ಬ್ಲೇಮ್ ಮಾಡೋದಿಲ್ಲ, ಬದಲಾಗಿ ಅವಳನ್ನು ಈ ಪರಿಸ್ಥಿತಿಗೆ ತಂದವರನ್ನು ಹುಡುಕಲು ನಿರ್ಧರಿಸುತ್ತಾಳೆ. ಇಲ್ಲೇ ಟೈಟಲ್ ಕಡ್ಡಾ ದ ಟ್ರ್ಯಾಪ್ ಅನ್ನೋದಕ್ಕೆ ಮೀನಿಂಗ್ ಸಿಗುತ್ತೆ. ಬಲೆ ಬೀಸಿದವನು ತಾವೇ ಬೇಟೆಗಾರರು ಅಂತ ಅಂದುಕೊಂಡಿರುತ್ತಾರೆ, ಆದರೆ ಅವರನ್ನು ಎದುರಿಸಲು ಲಕ್ಷ್ಮಿ ಕೂಡ ಒಂದು ಸ್ಟ್ರಾಟಜಿ ರೂಪಿಸುತ್ತಾಳೆ. ಟೆಕ್ನಾಲಜಿಯನ್ನು ದುರುಪಯೋಗ ಮಾಡಿಕೊಂಡು ಮತ್ತೊಬ್ಬರನ್ನು ಟ್ರ್ಯಾಪ್ ಮಾಡಿದವರನ್ನೇ ಅವರ ಆಟದಲ್ಲಿ ಸಿಕ್ಕಿಸುವ ಪ್ರಯತ್ನ ಶುರುವಾಗುತ್ತದೆ. ಇಲ್ಲಿಂದ ಕಥೆಯಲ್ಲಿ ಟೆನ್ಷನ್ ಹೆಚ್ಚಾಗುತ್ತದೆ. ತಾಯಿ ತನ್ನ ಮಗಳನ್ನು ಮಾತ್ರ ರಕ್ಷಿಸಬೇಕಾಗಿಲ್ಲ, ಅವಳನ್ನು ಈ ಸೈಬರ್ ನೆಟ್ವರ್ಕ್ನಲ್ಲಿ ಸಿಲುಕಿದವರನ್ನು ಎದುರಿಸಬೇಕಾಗುತ್ತದೆ. ಮತ್ತು ಇದೇ ಸಿನಿಮಾದ ಎಮೋಷನಲ್ ಕೋರ್. ಒಬ್ಬ ತಾಯಿ ತನ್ನ ಮಗುವಿಗೆ ಎಷ್ಟು ದೂರ ಬೇಕಾದರೂ ಹೋಗಬಹುದು. ಕಥೆಯ ಕೊನೆಯ ಭಾಗದಲ್ಲಿ ಈ ಸೈಬರ್ ಟ್ರ್ಯಾಪ್ ಹಿಂದಿರುವ ಸತ್ಯ ನಿಧಾನವಾಗಿ ಹೊರಬರುತ್ತದೆ. ಲಕ್ಷ್ಮಿ ತನ್ನ ಧೈರ್ಯ ಮತ್ತು ನಿರ್ಧಾರದಿಂದ ಪರಿಸ್ಥಿತಿಯನ್ನು ಎದುರಿಸುತ್ತಾಳೆ. ಕಡ್ಡಾ ಇಲ್ಲಿ ಕೇವಲ ಒಬ್ಬ ಸೈಬರ್ ಕ್ರಿಮಿನಲ್ ಅನ್ನು ಹಿಡಿಯುವ ಕಥೆಯಾಗಿ ನಿಲ್ಲಲ್ಲ, ಇದು ಟೆಕ್ನಾಲಜಿ ಬಳಸುವಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೆನಪಿಸುವ ಕತೆ. ವಿಶೇಷವಾಗಿ ಪೇರೆಂಟ್ಸ್ ಮತ್ತು ಯಂಗ್ಸ್ಟರ್ಸ್ಗೆ ಈ ಸಿನಿಮಾ ಒಂದು ವಾರ್ನಿಂಗ್ ಕೊಡುತ್ತೆ. ಆನ್ಲೈನ್ನಲ್ಲಿ ಟ್ರಸ್ಟ್ ಮಾಡುವ ಮುಂಚೆ ಯೋಚಿಸಿ, ಪ್ರೈವೇಟ್ ಇನ್ಫಾರ್ಮೇಷನ್ ಶೇರ್ ಮಾಡುವ ಮುಂಚೆ ಯೋಚಿಸಿ, ಸಮಸ್ಯೆ ಬಂದಾಗ ಅದನ್ನು ಮುಚ್ಚಿಡಬೇಡಿ. ಒಟ್ಟಿನಲ್ಲಿ ಕಡ್ಡಾ ದ ಟ್ರ್ಯಾಪ್ ಟೆಕ್ನಾಲಜಿ, ಟ್ರಸ್ಟ್ ವಿತ್ ಫ್ಯಾಮಿಲಿ ರಿಲೇಷನ್ಶಿಪ್ ಅನ್ನು ಒಂದು ಸೈಬರ್ ಥ್ರಿಲ್ಲರ್ ಕಥೆಯ ಮೂಲಕ ಕಂಟೆಂಟ್ ಮಾಡೋ ಸಿನಿಮಾ. ಈ ಕಥೆಯಲ್ಲಿ ನಿಮಗೆ ಹೆಚ್ಚು ಇಂಪ್ಯಾಕ್ಟ್ಫುಲ್ ಅನಿಸಿದ್ದು ತಾಯಿ ಮಗಳ ರಿಲೇಷನ್ಶಿಪ್ ಅಥವಾ ಸೈಬರ್ ಟ್ರ್ಯಾಪ್ ಕಂಟೆಂಟ್? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಕನ್ನಡ ಮೂವಿ ಎಕ್ಸ್ಪ್ಲೇಷನ್ ಮತ್ತು ಇಂಟ್ರೆಸ್ಟಿಂಗ್ ಸಿನಿಮಾ ಸ್ಟೋರೀಸ್ಗಾಗಿ ಸ್ಕ್ರೀನ್ ಸಂಚಾರಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾದ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.